ರಾಜ್ಯದಲ್ಲಿ ಏನು ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಕಾಡು ಪ್ರಾಣಿಗಳು ಸಹ ಸಾಕಷ್ಟು ಈಗಾಗಲೇ ಅವು ಎಲ್ಲಿ ಬಿಸಿಲನ್ನು ತಾಳಲಾರದೆ ಆ ನೆರಳನ್ನು ಆಶ್ರಯಿಸ್ತಿರುವಂಥದ್ದು. ಹಾಗಾಗಿ ಶಿವಮೊಗ್ಗದ ಏನು ಹುಲಿ ಮತ್ತು ಸಿಂಹಧಾಮ ತಾವರೆಕೊಪ್ಪದಲ್ಲಿರುವಂಥ ಸಿಂಹಧಾಮದಲ್ಲಿ ಹೊಸ ಐಡಿಯಾವನ್ನು ಈಗಾಗಲೇ ಅಧಿಕಾರಿಗಳು ಮಾಡಿರುವಂಥದ್ದು. ಆ ಕಾಡು ಪ್ರಾಣಿಗಳಿಗಾಗಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿ ತಂಪು ಇರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಈಗ ಸಿಂಹ ಮತ್ತು ಹುಲಿಧಾಮ ತಾವರೆಕೊಪ್ಪದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಅಲ್ಲಿ ಚಿರತೆಗಳು ತುಂಬ ಹತ್ತಿರದಿಂದ ನೋಡ್ಬೋದು, ಚಿರತೆಗಳು ಕಾಣ್ತಿರ್ಬೋದು. ಅಲ್ಲಿ ಮೇಲೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಪ್ರಿಂಕ್ಲರ್ನಲ್ಲಿ ಅಲ್ಲಿಂದ ನೀರು ಬೀಳುತ್ತೆ, ಅಲ್ಲಿ ತಂಪು ಇರಲಿಕ್ಕೆ ಅವನ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಸ್ಪ್ರಿಂಕ್ಲರ್ನಿಂದ ಬರುವಂಥ ನೀರಿನಿಂದಾಗಿ ಕಾಡು ಪ್ರಾಣಿಗಳು ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ, ಹಾಗಾಗಿ ಇಲ್ಲಿ ಬಂದು ಆಶ್ರಯವನ್ನು ಪಡಿತಿರುವಂಥದ್ದು. ಇಲ್ಲಿ ನೋಡ್ಬೋದು, ಪಕ್ಕದಲ್ಲೇ ಇದೆ ಇಲ್ಲೊಂದು ಏನು ಇಲ್ಲಿ ನೆರಳಿನ ವ್ಯವಸ್ಥೆ ಇರೋದ್ರಿಂದ ಇಲ್ಲೇ ಚಿರತೆ ಇರುವಂಥದ್ದು. ಹೀಗೆ ಈಗಾಗಲೇ ಕಾಡು ಪ್ರಾಣಿಗಳು ಅನೇಕ ಕಾಡು ಪ್ರಾಣಿಗಳು ಬಿಸಿಲಿನ ತಾಪವನ್ನು ತಡ್ಕೊಳ್ಳಾಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನೋಡಲಿಕ್ಕೆ ಬರುವಂತಹ ಜನರಿಗೂ ಸಹ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಜನರು ಇದ್ದಾರೆ, ಇಲ್ಲಿ ತಂಪು ಜನರಿಗೂ ನೋಡೋರಿಗೂ ಸಹ ತಂಪಾಗಲಿ ಅಂತೇಳಿ ಇಲ್ಲಿ ಸ್ಪ್ರಿಂಕ್ಲರ್ನ ವ್ಯವಸ್ಥೆ ಮಾಡಿರುವಂಥದ್ದು. ಇಡೀ ಝೂ ಏನಿದೆ, ಇಡೀ ಝೂ ಅಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಎಲ್ಲಿಂದ ಬಂದಿದ್ದಾರೆ, ಹೇಗನ್ಸುತ್ತೆ ಅಂತೇಳಿ. ಸರ್, ನೀವು ಎಲ್ಲಿಂದ ಬಂದಿರೋದು ಅಂತೇಳಿ? ನಾವು ಮಾಸೂರಿಂದ ಬಂದಿರೋದು, ಮೇದೂರು ಅಂತ. ಹೇಗನ್ಸುತ್ತೆ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು. ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಉಂಟು. ಎಸ್ಪೆಷಲಿ ಐ ಥಿಂಕ್ ದಿಸ್ ಒನ್ ಇಸ್ ವೆರಿ ಗುಡ್. ಸ್ಪ್ರಿಂಕ್ಲಿಂಗ್, ವಾಟ್ ಎವರ್ ದ ಫೆಸಿಲಿಟಿ ದೇ ಪ್ರೊವೈಡೆಡ್, ಇಟ್ ಇಸ್ ವೆರಿ ಗುಡ್. ಖುಷಿ ಅನ್ಸುತ್ತಾ ಸರ್? ಯಾ, ಭಾಳ ಖುಷಿ ಆಗುತ್ತೆ. ಮತ್ತೆ ಕಾಡು ಪ್ರಾಣಿಗಳಿಗೂ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದಾರೆ. ಹೌದೌದು, ಅದು ಭಾರಿ ಒಳ್ಳೆಯದು, ಅದು ತಂಪಾಗಿರುತ್ತೆ. ಸರ್, ನೀವು ಎಲ್ಲಿಂದ ಬಂದಿರೋದು? ಸರ್, ಶಿವಮೊಗ್ಗದಿಂದ ಬಂದಿದ್ದೀವಿ. ಹೇಗನ್ಸುತ್ತೆ? ಇದು ವ್ಯವಸ್ಥೆ ಚೆನ್ನಾಗಿದೆ ಸರ್. ಇದು ತಾತ್ಕಾಲಿಕ ಆಗಿರಬಾರ್ದು, ಇದು ಸಮ್ಮರ್ ಸೀಸನ್ ಮುಗಿಯೋವರೆಗೆ ಆಗಬೇಕು. ಅಟ್ಲೀಸ್ಟು ಮಾತು ಬರೋವಂಥ ಮನುಷ್ಯನಿಗೆ ಕೂಡ ನೀರಿನ ಸಮಸ್ಯೆ ಇದೆ, ಅಂಥದ್ದು ಕಾಡು ಪ್ರಾಣಿಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಅಟ್ಲೀಸ್ಟ್ ಇದು ತಿಳಿದಂಥ ಏನು ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ತಾವರೆಕೊಪ್ಪಗೆ ಒಂದು ಚಿಕ್ಕದೊಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದರೆ ಅನುಕೂಲ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಕಾಡು ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಜನರು ಹೇಳುತ್ತಿರುವಂಥದ್ದು ಸಹ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡೋ ಮೂಲಕ ಜನರನ್ನು ಸಹ ಒಂದು ರೀತಿಯಲ್ಲಿ ಖುಷಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಇಡೀ ಝೂ ಏನಿದೆ, ಇಲ್ಲಿ ಝೂ ಅಲ್ಲಿರುವಂಥ ಕಾಡೆಮ್ಮೆಗಳಾಗಿರ್ಬೋದು, ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಎಲ್ಲ ರೀತಿಯ ಕಾಡು ಪ್ರಾಣಿಗಳೇನಿವೆ, ಕಾಡು ಪ್ರಾಣಿಗಳಿಗೆ ಇದೇ ರೀತಿಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದೆ. ಆ ಸ್ಪ್ರಿಂಕ್ಲರ್ನಲ್ಲಿ ಪ್ರತಿದಿನ ಏನು ಬಿಸಿಲು ಹೆಚ್ಚಾಗುತ್ತೆ, ಆವಾಗ ಸ್ಪ್ರಿಂಕ್ಲರನ್ನು ಆನ್ ಮಾಡಿ ಬಿಸಿಲಿನ ತಾಪಮಾನದಿಂದ ಏನು ಕಾಡು ಪ್ರಾಣಿಗಳು ಬಳಲ್ತಾ ಇದ್ದಾವೆ, ಅವು ಏನು ಸ್ಪ್ರಿಂಕ್ಲರ್ ಬಳಿ ಬಂದು ಆಶ್ರಯವನ್ನ ಪಡಿತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.